ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ ಹೆಂಗದಿರಿ. ಸೊ ಇವತ್ತು ನಾ ಅದೀನಿ ತಮಿಳ್ನಾಡ್ದಾಗ. ತಮಿಳ್ನಾಡ್ದಾಗ ಎಲ್ಲಿ ಹೋದಂತ ಗೆಸ್ ಮಾಡ್ರಿ ನೋಡ್ನು. ಸೊ ನಾ ಅದೀನಿ ಇವತ್ತ ರಾಮೇಶ್ವರಂದಾಗ. ಸೊ ರಾಮೇಶ್ವರಕ್ಕೆ ಬಂದಿವಿ ಟೂರಿಗೆ. ಸೊ ಲೆಜೆಂಡ್ ತೊಗೊಂಬಂದಿವಿ ನೋಡತಿರ್ಲ. ಲೆಜೆಂಡ್ ಬರೀ ಲೆಜೆಂಡ್ಗಳು ಅಷ್ಟೇ ಇದೆ. ಸೊ ಈಗ ನಾದಿ ರಾಮೇಶ್ವರ ತುಂಬಿದಾಗ ನಾನು ನಿಮ್ಗೆ ಬೆಳಿಗ್ಗೆದ್ದ ರಾಮನಾಥ ಸ್ವಾಮಿ ಟೆಂಪಲ್ನ ದರ್ಶನ ಮಾಡಿಸ್ತೀನಿ. ಸೊ ಬರ್ರಿ ಅನಕ ಹೋಗಿ ನಮ್ಮ ಹೋಟೆಲ್ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೀನಿ. ರೂಮ್ ಗಿಮ್ ಎಲ್ಲ ಹೆಂಗದಾವ, ರೂಮ್ ಹೆಂಗ್ ಮಾಡಿದ್ವಿ ಅಂತ ಹೋಟೆಲ್ ತೋರಿಸ್ತೀನಿ. ಬರ್ರಿ ಒಳಗೆ ಹೋಟೆಲ್ ಒಳಗೆ ಹೋಗೋಣ. ಸೊ ಇದೆ ನೋಡ್ರಿ ನಮ್ಮ ಹೋಟೆಲ್ ಟೈಕಾ. ಸೊ ಇಲ್ಲಿ ನಿಂತೈತಿ ನಮ್ಮ ಗಾಡಿ ಫಾರ್ಚುನರ್ ಲೆಜೆಂಡ. ಬರೀ ಲೆಜೆಂಡ್ಗಳಾಗಿ ಬರೀ ತೋರಿಸ್ತೀನಿ ರೂಮ್ ಎಲ್ಲ ಒಳಗೆ ಹೆಂಗೈತಿ ಅಂತ. ಸೊ ಬೆಂಗಳೂರಿಂದ ಇಲ್ಲಿ 550 ಕಿಲೋಮೀಟರ್ ಐತಿ. ಸೊ 550 ಕಿಲೋಮೀಟರ್ ಬಂದು ನಾವೀಗ ರಾಮೇಶ್ವರಂಗ. ನಾಳೆ ಬೆಳಿಗ್ಗೆ ನಾನು ನಿಮ್ಗೆ ರಾಮನಾಥ ಸ್ವಾಮಿ ಟೆಂಪಲ್ದ ದರ್ಶನ ಮಾಡಿಸ್ತೀನಿ. ಮತ್ತು ಅಲ್ಲಿಂದ ಮುಂದೆ ನೋಡೋಣ ಧನುಷ್ಕೋಟಿಗೆ ಹೋದ್ರೆ ಅಲ್ಲಿ ಹೋಗಿ ಬರ್ತೈತಿ. ಬರ್ರಿ ಮುಂದೆ ಹಂಗೆ ಹೋಗೋಣ ತೋರಿಸ್ತೀನಿ. ನೋಡ್ರಿ ಇದು ಎಂಟ್ರೆನ್ಸ್ ಲಾಬಿ ಐತಿ ನೋಡ್ತಿರ್ಲ. ಸೊ ಇದು ಲಾಬಿ. ಲಾಬಿದ ಎಂಟರ್ ಆಗ್ಲಿ ಇಲ್ಲಿ ಕಿಚನ್ ಸಿಗ್ತೈತಿ. ಹೋಟೆಲ್ ಇಲ್ಲಿಂದ ಒಳಗೆ ಗುಣಸಿದಂಗ ಹೋದ್ಕೂಲಿ ನಮ್ಮ ರೂಮ್ ಐತಿ. ರೂಮ್ ನಂಬರ 606. ಸೊ ಬರ್ರಿ ಒಳಗೆ ಹೋಗೋಣ. ಕಾರ್ಡ್ ಇರ್ತೈತಿ ಹಚ್ಚಿ ಒಳಗೆ ಹೋದ್ಕೂಲಿ ಸೊ ಕಾರ್ಡ್ ಹಾಕೋದ. ಸೊ ಏನೇನು ಕೊಟ್ಟಾರಪ್ಪ ಅಂದ ಪ್ಲಾನ್ ಫೋನ್ ಕೊಟ್ಟಾರು. ಕಾಲ್ ಮಾಡಿ ಏನ್ರ ಆರ್ಡರ್ ಕೊಡಾಕ. ಅಲ್ಲಿಂದ ಮುಂದೆ ಬಂದಂದ್ರೆ ಒಂದು ಟಿವಿ ಕೊಟ್ಟಾರು. ಸೊ ಒಂದು AC, 2 ಕುರ್ಚಿ, ಒಂದು ಟೇಬಲ. ಸೊ ನೀರೊಂದು ತರ್ಬರಿ ನೀರಿನ ಬಾಟಲ್ ಕೊಟ್ಟಾರು. ಮತ್ತೊಂದು ಹಾಟ್ ಮಗ್ ಕೊಟ್ಟಾರು ಆಗುತ್ತಿಲ್ಲ. ಸೊ ಒಂದು ಅಲ್ಲಿ ಬೀಜ ಹಾಕೊಂಡ ಕೇಸರಿ ಕೊಟ್ಟಾರು. ಸೊ ಹಿಂಗೆ ಮುಂದೆ ಬಂದು ಮತ್ತೇನೈತಿ ನಾನು. ಸೊ ಇದೈತಿ ವಾಶ್ರೂಮ್ ತೋರಿಸ್ತಾರೆ ನಿಂಗ. ಇಲ್ಲಿ ಏನು ಕೊಟ್ಟಾರಪ್ಪ ಅಂದ್ರೆ 2 ಸಾಬನ ಮತ್ತೊಂದು ಬಿಡಿದ. ನೋಡ್ರಿ ವಾಶ್ರೂಮ. ಗುಡ್ ಮಾರ್ನಿಂಗ್. ಸೊ ನೋಡ್ರಿ ತಯಾರಾಗಿ ಬೆಳಿಗ್ಗೆ ಮಸ್ತ್ ಈಗ 6 ಗಂಟೆ ಟೈಮ. ಈಗ ಹೊಂಟಿವಿ ರಾಮನಾಥ ಸ್ವಾಮಿ ಟೆಂಪಲ್ಗ. ಬರ್ರಿ ರಾಮನಾಥ ಸ್ವಾಮಿ ಟೆಂಪಲ್ ತೋರಿಸ್ತೀನಿ ನಿಮ್ಗೆ ಹೆಂಗೈತಿ ಏನೇನೈತಿ ಅಂತ. ಸೊ ನೋಡ್ರಿ ಹೆಂಗೆ ಕಾಣ್ತೀನಿ. ಚಲೋ ಕಾಣಕ್ತಾರೆ ಲೈಕ್ ಮಾಡ್ರಿ. ಇದ ನೋಡ್ರಿ ರಾಮೇಶ್ವರಂದಾಗಿನ ರಾಮಸ್ವಾಮಿ ಟೆಂಪಲ್ ಎಂಟ್ರೆನ್ಸ. ಇಲ್ಲಿಂದ ಸೀದಾ ಒಳಗೆ ಹೋದ್ಕೂಲೆ ನಿಮ್ಗೆ ಕಂಬಗಳು ಹತ್ತಾವ. ಇಲ್ಲಿಂದ ಸೀದಾ ಇನ್ನೊಂದು ಸ್ವಲ್ಪ ನಂಬರ್ ಹಚ್ಚೋದ್ಕೂಲೆ ಅಲ್ಲಿ ನಿಮ್ಗೆ ಜ್ಯೋತಿರ್ಲಿಂಗ ದರ್ಶನ ಆಗ್ತೈತಿ. ಇಲ್ಲಿ ಜ್ಯೋತಿರ್ಲಿಂಗ ಯಾಕೆ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಶ್ರೀರಾಮ್ ಪ್ರಭು ರಾವಣನ ಕೊಂದಿರ್ತಾನೆ. ಸೊ ಅದಕ್ಕೆ ಬ್ರಹ್ಮ ಹತ್ಯೆ ಹೆಚ್ಚಿರ್ತೈತಿ. ಆ ಬ್ರಹ್ಮ ಹತ್ಯೆ ಪರಿಹಾರ ಮಾಡ್ಕೋ ಸಂಬಂಧ ಇಲ್ಲಿ ಆ ಶಿವಲಿಂಗನ ಇಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ. ಈ ಜ್ಯೋತಿರ್ಲಿಂಗ ನೀವು ಏನು ನೋಡತ್ತಿರಲ್ಲ, ಇದು ಕೈಲಾಸ ಪರ್ವತದಿಂದ ಆಂಜನೇಯ ಸ್ವಾಮಿ ತೊಗೊಂಬಂದಿರ್ತಾರೆ. ಯಾಕಪ್ಪ ಅಂದ್ರೆ ಶ್ರೀರಾಮ ಪ್ರಭು ಅವ್ರಿಗೆ ಹೇಳಿರ್ತಾರೆ ಹೋಗಿ ಜ್ಯೋತಿರ್ಲಿಂಗ ತೊಗೊಂಬ ಅಂತೇಳಿ. ಸೊ ಅದಕ್ಕೋಸ್ಕರ ಈ ಲಿಂಗಕ್ಕೆ ಇಲ್ಲಿ ನಿತ್ಯ ಪೂಜೆ ಮಾಡ್ತಾರೆ. ಇದೇ ನೋಡತ್ತಿರಲ್ಲ ಈ ಸಮುದ್ರ ತೀರಕ್ಕೆ ಪಿತೃದೋಷ ಆ ದೋಷ ಈ ದೋಷ ಎಲ್ಲ ಇರ್ತಾವಲ್ಲ. ಸೊ ಅದ್ರದ್ದು ಹವನ ಪೂಜೆ ಎಲ್ಲ ಮಾಡ್ತಾರೆ. ಇದೆಲ್ಲ ಇತ್ತು ಅಂದ್ರೆ ಗುಡಿಯಿಂದ ಬರೋದು ರಾಮೇಶ್ವರ ಸ್ವಾಮಿ ಗುಡಿಯಿಂದ ಬಂದ್ಕೂಲೆ ಮುಂದೆ ಅಲ್ಲಿ ಒಂದು ಸಮುದ್ರ ಐತಿ. ಆ ಸಮುದ್ರ ತೀರದಲ್ಲಿ ಇದೆಲ್ಲ ಮಾಡ್ತಿರ್ತಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡ ಈಗ ನಾವು ಹೊಂಟಿವಿ ಧನುಷ್ಕೋಡಿಗೆ. ಸೊ ನಾನು ಫುಲ್ ಎಕ್ಸೈಟ್ಮೆಂಟ್ ಇದೀನಿ. ಯಾಕಂದರೆ ನಾನು ಫಸ್ಟ್ ಸಲ ಹೊಂಟೀನಿ ಧನುಷ್ಕೋಡಿಗೆ. ಸೊ ಅಲ್ಲಿಂದ ನಮ್ಮ ರಾಮ ಸೇತುವೆನೂ ಕಾಣಿಸ್ತೈತಂತ. ಸೊ ಮತ್ತು ಅಲ್ಲಿಂದ ಶ್ರೀಲಂಕಾನೂ ಕಾಣಿಸ್ತೈತೆ ಅಂತ. ಲಾಸ್ಟ್ ಇಂಡಿಯಾ ಬಾರ್ಡ್ರಿಗೆ ಹೊಂಟೀನಿ. ಭಾಳ ಅಂದ್ರೆ ಭಾಳ ಎಕ್ಸೈಟ್ಮೆಂಟ್ ಇದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಏನಾರು ತಪ್ಪಿರೋ ಕಮೆಂಟ್ದಾಗ ಹೇಳ್ರಿ, ಮುಂದಿನ ವಿಡಿಯೋದಾಗ ಸುಧಾರಿಸೋಣ ಅಂತ. ಲಾಸ್ಟ್ ತನಕ ಇರಿ. ಫೈನಲ್ ಈಗ ಧನುಷ್ಕೋಡಿಗೆ ಬಂದುಬಿಟ್ಟಿದ್ದೀವಿ. ನೋಡ್ಬೋದು ಇದು ಬೀಚ್ ಸೈಡ್. ಬೀಚ್ ಅಂದ್ರೆ ಬೀಚ್ ಇಲ್ಲ, ಇಲ್ಲಿ ಒಂದು ರಸ್ತೆ ಮಾಡ್ಯಾರ. ರಸ್ತೆ ನಡುಗಳು ಆ ನಡು ಸೈಡ್ ಏನು ಮಾಡ್ತಾರಪ್ಪ ಅಂದ್ರೆ ಹಿಂಗೆ ಅಂಗಡಿಗಳು ಹಚ್ಚಿಟ್ಟಾರೆ ಇಲ್ಲಿ. ಸೊ ನೋಡತ್ತಿಲ್ಲ ನೀವು, ಹಣ್ಣಿನ ಅಂಗಡಿ, ಫ್ರೂಟ್ ಅಂಗಡಿ ಎಲ್ಲ ಟೈಪ
ಮತ್ತು ಐಸ್ ಕ್ರೀಮ್ ಅಂಗಡಿಗಳ ಮತ್ತು ಕ್ರಿಸ್ಟಲ್ಗಳು ಇರ್ತಾವಲ್ಲ ಸಮುದ್ರದಾಗ ಸಿಗ್ತಾವ ಕ್ರಿಸ್ಟಲಿಂದ ಏನೇನೇನೇನೋ ಐಟಮ್ಗಳು ಮಾಡ್ಯಾರ ಅದೆಲ್ಲ ಮಾರ್ತಿರ್ತಾರೆ. ಸೊ ಈಗ ಇದೇನು ರೋಡ್ ನೋಡತ್ತಿರಲ್ಲ ಮೊದಲು ಇದ್ದಿರಲಿಲ್ಲ ಅಂತ. ಈಗ ಒಂದು 3 ವರ್ಷ ಆಯ್ತು ಈ ರೋಡ್ ಮಾಡಿ ಪೂರಾ ಅಲ್ಲಿ ತನಕ. ಸೊ ಅಲ್ಲಿ ತನಕ ರೋಡ್ ಇದ್ದಿರ್ಲಿಲ್ಲ. ಪೈಲ ದೂರ ಗಾಡಿ ನಿಲ್ಲಿಸಿ ಅಲ್ಲಿಂದ ನಡ್ಕೊತ ಬರುವಂಗಿತ್ತಂತ. ಸೊ ನೋಡಿರಿ ಈ ಸೈಡೆಲ್ಲ ನಿಮಗೆ ಅಂಗಡಿಗಳು ಸಿಗ್ತಾವ ನೋಡತ್ತಿರಲ್ಲ ಇವೆಲ್ಲ ನೋಡ್ರಿ ಏನೇನು ಮಾರ್ತಾರೆ. ಕಳಂಗ್ಲಿ, ಪೇರು, ಚಿಕ್ಕು, ಮಾವಿನ ಹಣ್ಣು. ಸೊ ಇವೆಲ್ಲ ಅಂಗಡಿಗಳು ಸಿಗ್ತಾವೆ ನಿಮ್ಗೆ ಆಲ್ಮೋಸ್ಟ್. ಇಲ್ಲಿ ನೋಡ್ರಿ ಇದು ಕ್ರಿಸ್ಟಲ್ಗಳು ಅದ ಎಲ್ಲ ಟೈಪ್ ಸಮುದ್ರ ಸಿಗುತ್ತಾವಲ್ಲ ಕ್ರಿಸ್ಟಲ್ಗಳು ತಂದು ಇಲ್ಲಿ ಮಾರ್ತಿರ್ತಾರೆ. ಸ್ವಲ್ಪ ಯೂನಿಕ್ ಟೈಪ್ ಇರ್ತೈತಿ. ಸೊ ಇಲ್ಲಿಂದ ಅಲ್ಲಿ ಏನು ಕಾಣತ್ತಿಲ್ಲ ನಿಮ್ಗೆ ಅದು ಕಂಬ. ಸೊ ಅಲ್ಲಿ ಮೇನ್ ಲಾಸ್ಟ್ ಎಂಡ್ ಅದ. ಸೊ ನೋಡ್ರಿ ಅಲ್ಲಿ ಹೋಗುನು ಅಲ್ಲಿ ಏನೇನೈತೆ ಅಂತ ತೋರಿಸ್ತೀನಿ. ಸೊ ಇಲ್ಲಿಂದ ನಮ್ಮ ಶ್ರೀರಾಮ ಪ್ರಭು ಶ್ರೀಲಂಕಾಗ ಹೋಗಿ ರಾವಣನ ಸೋಲಿಸಿ ಹೊಳ್ಳಿ ಮರಳಿ ಬರ್ತಾರೆ. ಸೊ ಇದೇ ಆ ಜಾಗ. ಇಲ್ಲಿಂದ ರಾಮ ಸೇತುವೆನೂ ಕಾಣಿಸ್ತೈತೆ ಅಂತ. ರಾಮ ಸೇತುವೆ. ಸೊ ಬರ್ರಿ ನೋಡೋಣ. ಅದು ನೋಡೋಕ್ಕಂತೂ ನಾ ಭಾಳ ಎಕ್ಸೈಟ್ಮೆಂಟ್ ಇದನ್ನು ಮುಂದೆ ತೋರಿಸ್ತೀನಿ ನಿಮ್ಗೆ. ಸೊ ಬರ್ರಿ ಹಂಗೆ ಇರಿ ಹಿಡಿಯೋದಾಗ. ಧನುಷ್ಕೋಟಿ ನೋಡ್ತಾ ಇದ್ರಲ್ಲ, ಧನುಷ್ಕೋಟಿ ಇಲ್ಲಿದೆ. ಸೊ ಭಾರತದ ಕೊನೆಯ ಕಟ್ಟ ಸುದ್ದಿಲಿದ್ದೀವಿ ನೋಡಿ, ಅಶೋಕ ಸ್ತಂಭ ಇದೆ. ಸೊ ಇದು ಭಾರತದ ಕೊನೆಯ ಕಟ್ಟ ಸುದ್ದಿಲಿ ಇದ್ದೀವಿ. ಇಲ್ಲಿಂದ ಸ್ಟೇಟ್ ಹೋದ್ರೆ ಶ್ರೀಲಂಕಾ. ಹಿಂಗೆ ಹಾರ್ಕೊಂಡು ಹೋಗ್ಬಿಡೋಣ. ಆಂಜನೇಯ ಹೇಳ್ದಂಗೆ ಜೈ ಶ್ರೀರಾಮ್ ಅಂತ. ಇಲ್ಲಿ ನೋಡಿ, ಇಲ್ಲಿಂದ ರಾಮ್ ಸೇತುವೆ ಕಾಣುತ್ತೆ ಅಂತೆ. ಇದು ಹಾಕೊಂಡು ಇಲ್ಲಿಂದ ರಾಮ್ ಸೇತುವೆ ನೋಡೋದು. ಹಾಕ್ತೀನಿ ನಿಮ್ಗೆ ಕಾಣುತ್ತೆ ನೋಡಿ. ಕಾಣಲ್ಲ ಇಲ್ಲಿಂದ ನಮ್ಮ ಅಂಕಲ್ ಎಲ್ಲ ಇಲ್ಲಿಂದ ರಾಮ್ ಸೇತುವೆ ನೋಡ್ತಾವ್ರಿ. ಈಗ ರಾಮೇಶ್ವರಂದಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಧನುಷ್ಕೋಡಿ ಅಡ್ಡಾಡಿ ನಾವು ಹೊಂಟೀವಿ ಕನ್ಯಾಕುಮಾರಿಗೆ. ಸೊ ಊಟದ ಟೈಮ್ ಆಗೈತೆ ಅಂತ ಗಾಡಿ ನಿಲ್ಸಿದ್ದು ಅಡುಗೆ ಮಾಡ್ಕೊಳಕ್ಕೆ. ಸೊ ನೋಡಿರಿ ನಮ್ಮ ಸರ್ಗಳೆಲ್ಲ ಹೆಂಗೆ ಅಡುಗೆ ಮಾಡ್ತಾರೆ ಜಬರ್ದಸ್ತ್ ಅಂತೇಳಿ. ನಾವು ಬಂದು ಈಗ ಕನ್ಯಾಕುಮಾರಿಗೆ ಲೈನ್ ಅದಕ್ಕೆ ಹಚ್ಚಿದ್ವಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದವರ ಸ್ಟ್ಯಾಚ್ಯೂ ಐತಿ ಅಲ್ಲಿ ಸಮುದ್ರ ನಡು. ಸೊ ಅಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ನಂಬರ್ ಹಚ್ಚಬೇಕು ಟಿಕೆಟ್ಗೆ. ಒಬ್ಬ ಮನುಷ್ಯಾಗ 100 ರೂಪಾಯಿ ಐತಿ ಅಲ್ಲಿ ಹೋಗಕ್ಕೆ. ನಾವು ಹೊಂಟು ಈಗ ಟಿಕೆಟ್ ತೊಗೊಂಡ ಸ್ವಾಮಿ ವಿವೇಕಾನಂದ ಅವ್ರದ ಸ್ಟ್ಯಾಚ್ಯೂ ನೋಡೋಕೆ. ನೋಡ್ರಿ ಅಲ್ಲಿ ಕಾಣತ್ತೈತ್ಲ ಇದೆಲ್ಲ. ಸೊ ಈ ಕಡೆ ಏನು ಗುಡಿಗತ್ಲೆ ಕಾಣತ್ತೈತ್ಲ ಅದ್ರೊಳಗೆ ಸ್ವಾಮಿ ವಿವೇಕಾನಂದರದ ಸ್ಟ್ಯಾಚ್ಯೂ ಐತಿ ಮತ್ತು ಅವ್ರ ಗುರುಬೋದು ಐತಿ ಅಂತ. ಸೊ ಬರ್ರಿ ಹೋಗಿ ತೋರಿಸ್ತಾನೆ ಒಳಗೆ ಹೆಂಗೆ ಐತೆ ಅಂತ. ಇದು ಹೈಟ್ ಯಾರು ಗೊತ್ತಾಗಲಿಲ್ಲ, ಗೊತ್ತಾದ್ರೆ ಕಮೆಂಟ್ ಮಾಡಿರಿ. ಸೊ ಈಗ ನಾವು ಬಂದೀವಿ ಈ ಬೆಟ್ಟಕ್ಕೆ. ಸೊ ಈ ಬೆಟ್ಟ ಏನು ನೋಡ್ತಿರಲ್ಲ, ಈ ಬೆಟ್ಟ ಇದು ಸಮುದ್ರ ನಡುನಟ್ಟು ಇದು ಬೆಟ್ಟ ಐತೆ, ಒಂದು ದೊಡ್ಡ ಗುಡ್ಡ ಐತಿ. ಆ ಗುಡ್ಡದ ಮೇಲೆ ಏನು ಮಾಡ್ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದವ್ರ ಗುಡಿ ಕಟ್ಟಿ ಆ ಗುಡಿ ಒಳಗಡೆ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡ್ಯಾರ. ಸೊ ಯಾಕಪ್ಪ ಅಂದ್ರೆ ಇಲ್ಲಿ ಸ್ವಾಮಿ ವಿವೇಕಾನಂದ ಮೆಡಿಟೇಷನ್ ಮಾಡೋಕ್ಕೆ ಬರ್ತೀರಂತ. ಸೊ ಅದಕ್ಕೋಸ್ಕರ ಅವ್ರದ್ದೊಂದು ಮೂರ್ತಿನ ಇಲ್ಲಿ ಸ್ಥಾಪನೆ ಮಾಡ್ಯಾರ. ಇದೆ ನೋಡ್ರಿ ಸ್ವಾಮಿ ವಿವೇಕಾನಂದ ಅವರ ಸ್ಟ್ಯಾಚು. ಸೊ ನೋಡೋಕೆ 2 ಕಣ್ಣು ಸಾಕಾಗಿಲ್ಲ, ಅಷ್ಟು ಬೆಸ್ಟ್ ಮಾಡ್ಯಾರ. ಸೊ ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಮಾಡೋಕೆ ಅಲಾವಿಲ್ಲ, ತುಡುಗ್ಲೆ ಮಾಡತ್ತೀನಿ ನಾ. ಈ ಗುಡಿ ನೋಡತ್ತಿರಲ್ಲ ಇದ್ರೊಳಗೆ ಸ್ವಾಮಿ ವಿವೇಕಾನಂದ ಸ್ವಾಮಿದ ಮೂರ್ತಿ ಐತಿ, ತೋರಿಸಿಲ್ಲ ಅವಾಗ ನಿಮಗೊಳಗೆ. ಸೊ ಅದು ಐತಿ ಒಳಗಲ್ಲಿ. ಸೊ ಇದು ಮುಂದೆ ಏನು ನೋಡ್ತಿರಲ್ಲ ಕಲ್ಲಿ ಕಟ್ಟ್ಯಾರ. ಇಲ್ಲಿ ಒಂದು ದೇವಿ ಪಾದ ಮೂಡ್ಯಾವ, ಅದು ದೇವಿದ ಗುಡಿ ಕಟ್ಟ್ಯಾರ. ಸೊ ಇಲ್ಲಿ ಕಡೆ ಈ ಸೈಡ್ ಬಂದು ತಿಳ್ಕೊಳವ ಇಲ್ಲೊಂದು ನೋಡಿ ದೊಡ್ಡ ಸ್ಟ್ಯಾಚು ಕಟ್ಟ್ಯಾರ. ಇಲ್ಲಿ ಲೋಕಲ್ ಕವಿ ಅಂತವ್ರು ಯಾರ. ಸೊ ಅವ್ರದ್ದು ಐತಿ ತಮಿಳ್ನಾಡು ಕವಿ. ಸೊ ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಸೊ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಸೊ ನೋಡಿರಿ ವ್ಯೂ ಹೆಂಗೈತೆ ಅಂತ ಸಖತ್ತಾಗೈತಿ. ಸೊ ಬರ್ರಿ ಒಂದು ಸಲ ಕನ್ಯಾಕುಮಾರಿ ಅಡ್ಡಾಡ್ರಿ.
ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಏನಾರ ಮಿಸ್ಟೇಕ್ ಆದ್ರೆ ಕಮೆಂಟ್ಸಾಗಿ ಹೇಳ್ರಿ. ಸೊ ಮುಂದಿನ ವಿಡಿಯೋದಾಗ ಸುಧಾರಿಸ್ಕೊನು ಅಂತ. ಸೊ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.